3 ಅನ್ಸೋಷ್ಟರಲ್ಲಿ ಬಾಗಿಲು ತೆಗ್ದಿಲ್ಲ ಅಂದ್ರೆ ಆಮೇಲೆ ನಮ್ ಕಾಟ ತಡ್ಕೊಳಕ್ಕಾಗಲ್ಲ ಅಲ್ವಾ ಮತ್ತೆ ನಾವೇನು ಅಂತ ನಿನಗೆ ಗೊತ್ತು ಆಮೇಲೆ ತಂಟೆ ತಕರಾರು ಮಾಡಂಗಿಲ್ಲ ಅಷ್ಟೇ ಏನಕ್ಕ ನಾವು ಬಂದಿದ್ದು ಡಿಸ್ಟರ್ಬ್ ಆಯ್ತಾ ಆಗ್ಲಿ ಬಿಡು ಹುಡ್ಗನ್ ಜೊತೆ ಲಾಂಗ್ ಡ್ರೈವ್ ಹೋಗೋ ಕನ್ಸ್ ಕಾಣ್ತಿದ್ಯಾ ಹೇಗೆ ಹಾ ಹುಡುಗ ಸಖತ್ತಾಗಿದ್ದಾನೆ ಸಾರಿ ಹುಡುಗ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ ನಿನ್ನೂ ಒಂದು ಜೋಡಿ ನಮ್ಮ ಅಕ್ಕನ ಮುಂದೆ ಯಾರು ನಿಂತ್ರು ಡಲ್ಲೆ ನೋಡು ನೋಡು ನಾಚ್ಕೊಂಡ್ರೆ ಹೇಗ್ ಸುಂದರವಾಗಿ ಕಾಣ್ತಿದ್ದಾಳೆ ಅಂತ ಅಮ್ಮ ಅಕ್ಕ ಆರ್ತಿ ಅಕ್ಕ ನಾಚ್ಕೊಂಡಿಲ್ಲ ಯಾಕೋ ತುಂಬಾ ಡಲ್ ಆಗಿದ್ದಾಳೆ ಯಾಕಕ್ಕ ಏನಾಯ್ತು ಅಕ್ಕ ನಿಂಗೆ ಹುಡುಗ ಇಷ್ಟ ಇಲ್ವೇನೆ ರಿಜೆಕ್ಟ್ ಮಾಡ್ತೀಯಾ ಅಮ್ಮಂಗೆ ಹೀಗೆ ಹೇಳ್ತೀನಿ ಏನು ಮಾಡಲಿ ಹೇಳೋ ಬೇಡವೋ ಏನು ಒಳ್ಳೆ ಹುಡುಗ ಅಂದ ಮಾತ್ರಕ್ಕೆ ಸಡನ್ ಆಗಿ ಓಕೆ ಅನ್ನೋದಕ್ಕಾಗುತ್ತಾ ಅಕ್ಕಂಗೂ ತನ್ನ ಮದ್ವೆ ಆಗೋ ಹುಡುಗ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಆಸೆ ಇರಲ್ವಾ ಅದಕ್ಕೆ ಟೈಮ್ ತಗೊಳ್ತೀನಿ ಅಂತ ಹೇಳಿರ್ತಾಳೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಕಣೆ ಅಕ್ಕ ಯಾರ್ದೋ ಬಲ್ವಂತಕ್ಕೆ ಇನ್ಯಾರೋ ಹುಡುಗ್ರೆ ಸಿಗಲ್ಲ ಅನ್ನೋ ತರ ಬಂದವನ್ನೇ ಒಪ್ಕೊಳ್ಳೋ ಅನಿವಾರ್ಯ ಏನೂ ಇಲ್ಲ ಈಗ ನಮ್ಗೆ ಜಾಬ್ ಆಗಿದೆ ತಿಂಗಳ ತುದಿಗೆ ಸಂಬಳನೂ ಬರುತ್ತೆ ಟೇಕ್ ಯುವರ್ ಓನ್ ಟೈಮ್ ಅಷ್ಟ್ರಲ್ಲಿ ನಾನು ದುಡ್ಡು ಕೊಡಿಟ್ಟು ನಿನ್ ಮದ್ವೆನ ಗ್ರ್ಯಾಂಡಾಗಿ ಮಾಡಕ್ಕೆ ಏನೇನ್ ಬೇಕೋ ಎಲ್ಲ ಮಾಡ್ತೀನಿ ಇವನಿಲ್ಲ ಅಂದ್ರೆ ಮತ್ತೊಬ್ಬ ಕ್ಯೂನಲ್ಲಿ ನಿಲ್ಲಿಸ್ತೀನಿ ಹುಡುಗರನ್ನ ಏನ್ ತಮಾಷೆನಾ ಎಲ್ರು ಆ ಶುಂಠಿ ಶಂಕರನ್ ತರ ಇರಲ್ಲ ಅಕ್ಕ ನೀನೇನು ಚಿಂತೆ ಮಾಡ್ಬೇಡ ನಿಂಗೆ ಒಳ್ಳೆ ಹುಡುಗ ಸಿಗ್ತಾನೆ ನೀನ್ ಟೈಮ್ ತಗೊಳಕ್ಕ ಎಸ್ ನಾವೆಲ್ಲ ನಿನ್ ಸಪೋರ್ಟ್ ಇದೀವಿ ಫುಲ್ ಟೈಮ್ ತಗೋ ಫುಲ್ ಟೈಮ್ ತಗೋ ವಿಕ್ರಾಂತ್ ವೇದಾಂತ್ ಏನಾಯ್ತು ನಿಮ್ಗೆ ಸುಹಾಸಿನಿ ಶ್ರೀಧರ್ ವಿಕ್ರಾಂತ್ ಏನಾಯ್ತು ನಿನ್ಗೆ ಎಷ್ಟೊಂದು ಗಾಯ ಮಾಡ್ಕೊಂಡಿದ್ಯಾ ವಿಕ್ರಾಂತ್ ಮಾತಾಡೋ ಏನಾಯ್ತು ವೇದಾಂತ್ ಏನಾಯ್ತು ಇವ್ನಿಗೆ ಯಾಕೆ ಹೇಗಿದ್ದಾನೆ ಹೇಳು ವೇದಾಂತ್ ಎಲ್ಲಿ ಸಿಗ್ದ ಇವನು ಹೆಲ್ಮೆಟ್ ಹಾಕೊಳ್ಳದೆ ಗಾಡಿ ಓಡಿಸಿದ್ರೆ ಇನ್ನೇನಾಗುತ್ತೆ ಆಕ್ಸಿಡೆಂಟ್ ಮಾಡ್ಕೊಂಡ ವಿಕ್ರಾಂತ್ ನಿನ್ಗೆಲ್ ಸಿಗ್ದ ಇವನು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಬೈಕ್ ಓಡಿಸ್ತಿದ್ದ ಬಂದು ನನ್ನ ಕಾರ್ಗೆ ಗುದ್ದ ವೆಹಿಕಲ್ ಕಂಟ್ರೋಲ್ ಆಗಿದ್ದಕ್ಕೆ ಇಷ್ಟಕ್ಕೆ ಮುಗೀತು ಇಲ್ಲ ಅಂದಿದ್ರೆ ಬೇಡ ಇನ್ನೇನು ಹೇಳ್ಬೇಡ ನೀನು ಹಾಸ್ಪಿಟ್ಲಿಗೆ ನಾನೇ ಕರ್ಕೊಂಡು ಹೋಗಿ ಫಸ್ಟ್ ಏಡ್ ಮಾಡಿಸ್ದೆ ಅಲ್ಲಿಂದ ಇಲ್ಲಿಗೆ ಬರೋ ತನಕ ಕೇಳ್ತಾನೆ ಇದೀನಿ ಏನಾಯ್ತು ಅಂತ ಮಾತೇ ಆಡ್ತಿಲ್ಲ ನೋ ರೆಸ್ಪಾನ್ಸ್ ಅವನು ನೋಡಿದ್ರೆ ಗೊತ್ತಾಗ್ತಿಲ್ವೇನೋ ಇಂಜೆಕ್ಷನ್ ಪವರ್ ಅನ್ಸುತ್ತೆ ಅವನಿಗೇನು ಗೊತ್ತಾಗ್ತಾ ಇಲ್ಲ ಇವನ್ ತಲೆಯಲ್ಲಿ ಅದೇನಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಲ್ಲ ಇವನು ಇಷ್ಟೊಂದು ಕೇರ್ಲೆಸ್ ಆಗಿದ್ರೆ ವೇದಾಂತಮ್ಮ ಹಾಗಾಗಿದ್ದಾನೆ ಹೀಗಾಗಿದ್ದಾನೆ ಅಂತ ನ್ಯೂಸ್ ಆಗಿದ್ರು ಡೌಟೇ ಇಲ್ಲ ವಿಕ್ರಾಂತ್ ಏನಾಯ್ತು ಮಾತಾಡೋ ನೀನ್ ಯಾವತ್ತೂ ಕೇರ್ಲೆಸ್ ಆಗಿ ಬೈಕ್ ಓಡಿಸಲ್ಲ ಇವತ್ತು ಏನಾಯ್ತು ನಿಂಗೆ ಆಗ್ಲಿಂದ ಹೀಗೆ ಆಡ್ತಿದ್ದಾನೆ ಏನ್ ಕೇಳಿದ್ರು ರಿಪ್ಲೈ ಇಲ್ಲ ಬಾರೋ ಅವನ ರೂಮಲ್ಲಿ ಮಲ್ಕೋಣ ಅಯ್ಯೋ ತಟ್ಟೆ ಬಂದಿಲ್ಲ ಇನ್ನು ತರ್ತಾ ಇಲ್ವಾ ಯಾಕಷ್ಟ ಆತ್ರ ಹೊಟ್ಟೆ ಹಸಿತಿದೆಪ್ಪ ಅಮ್ಮ ತಗೋ ತಟ್ಟೆ ಕೊಡೋರಿಗೆ ಕೊಡ್ತೀನಕ್ಕ ತಗೋಳ
ಆರ್ತಿ ಪುಟ್ಟ, ಹೇಳಿಪ್ಪ. ಇವತ್ತು ನಡೆದಿದ್ರ ಬಗ್ಗೆ ಇಷ್ಟೊತ್ತು ನಿನ್ನ ಹತ್ರ ಏನೂ ಮಾತಾಡೋದಕ್ಕೆ ಆಗಲಿಲ್ಲ. ನಿನ್ನ ನಿರ್ಧಾರದ ಬಗ್ಗೆ ಏನು ಯೋಚನೆ ಮಾಡಿದೆ? ಈ ಮದುವೆ ನಡೆದ್ರೆ ನೀನು ಮಾತ್ರ ಅಲ್ಲ ಆರ್ತಿ, ಯಾರೂ ಖುಷಿಯಾಗಿರಲ್ಲ. ಮನ್ಸಲ್ಲಿ ಒಬ್ಬನ ಹಿಡ್ಕೊಂಡು ಇನ್ನೊಬ್ರ ಹತ್ರ ತಾಳಿ ಕಟ್ಟಿಸ್ಕೊಂಡ್ರೆ ಇವತ್ತು ಸಾಯೋಕೆ ಹೋಗಿದ್ಯಲ್ಲ, ಮುಂದೆ ಅದೇ ಆಗುತ್ತೆ. ಜೀವಂತವಾಗಿದ್ರೂ ಹೆಣದ ಥರ ಇರಬೇಕಾಗುತ್ತೆ. ನಿನ್ನ ಮನಸ್ಸಲ್ಲಿರೋದನ್ನ ಹೇಳೋಕೆ ಇದಕ್ಕಿಂತ ಒಳ್ಳೆ ಟೈಮ್ ಬರಲ್ಲ. ನಿನ್ನ ಇಷ್ಟು ಪ್ರೀತಿ ಮಾಡೋ ಮನೆಯವರು ನಿಂಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಯಾಕಮ್ಮ ಸುಮ್ಮನೆ ನಿಂತ್ಬಿಟ್ಟೆ? ಪರವಾಗಿಲ್ಲ, ಏನು ಯೋಚನೆ ಮಾಡ್ತಾ ಇದೆಯಾ ಹೇಳು. ನನಗೆ ಈ ಮದುವೆ ಇಷ್ಟ ಇಲ್ಲ ಅಪ್ಪ. ಅಮ್ಮ, ಡ್ಯಾಡ್, ಅಣ್ಣ, ಎಲ್ರು ಬೇಗ ಬನ್ನಿ. ಏನೈತೆ? ಯಾಕೆ ಕೂಗ್ದೆ? ಯಾಕೆ ಪುಟ್ಟ ಇಷ್ಟೊತ್ತಲ್ಲಿ ಎಲ್ಲಾದ್ರೂ ಎಬ್ಸಿದೆ? ಎನಿ ಪ್ರಾಬ್ಲಮ್? ನೋ ಪ್ರಾಬ್ಲಮ್ ಡ್ಯಾಡ್, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಇಷ್ಟೊತ್ತಲ್ಲಿ ಹೇಳೋಂಥದ್ದು ಏನೇ ಇದೆ? ಪದ್ಮ, ಸ್ವಲ್ಪ ಸುಮ್ಮನೆ ಇರ್ತೀಯ? ಅವಳು ಏನೋ ಹೇಳಬೇಕು ಅಂತಿದ್ದಾಳೆ, ಹೇಳಮ್ಮ. ಡ್ಯಾಡ್, ಫೈನಲಿ ನಾನೊಂದು ಡಿಸಿಷನ್ ಬಂದಿದ್ದೀನಿ. ಐ ಆಮ್ ರೆಡಿ ಟು ಗೆಟ್ ಮ್ಯಾರಿಡ್. ಇಷ್ಟೊತ್ತಲ್ಲಿ ಹೇಳಿದ್ರು ಒಳ್ಳೆ ವಿಷಯನೇ ಹೇಳಿದ್ಯಾ ಕಣೆ. ನೀನು ಯಾವಾಗ ಮದುವೆಗೆ ಒಪ್ಕೋತೀಯೋ ಅಂತ ಕಾಯ್ತಾ ಇದ್ದೆ. ಆರ್ತಿಗೆ ಗಂಡು ನೋಡ್ತಿದಾರಲ್ಲ ಬ್ರೋಕರು, ಅವ್ರಿಗೆ ಹೇಳಿ ಒಂದು ಒಳ್ಳೆ ಗಂಡು ಹುಡ್ಸೋಣ. ಏನು ಮಾತು ಅಂತ ಆಡ್ತೀಯ? ನನ್ನ ಮಗಳನ್ನ ಬ್ರೋಕರ್ ತೋರಿಸೋ ಹುಡುಗನ ಕೊಟ್ಟು ಮದುವೆ ಮಾಡಬೇಕಾ? ಒಂದೊಂದ್ಸಲ ಸಿಲ್ಸಿಲಿಯಾ ಮಾತಾಡ್ತೀಯ, ಅರ್ಥನೇ ಆಗಲ್ಲ. ಅದು ಹಾಗಲ್ಲ ರೀ. ಮದುವೆ ಅಂದಮೇಲೆ ಒಂದು ಒಳ್ಳೆ ಹುಡುಗನ ಹುಡ್ಕೋದಕ್ಕೆ ಯಾರ್ದಾದ್ರೂ ಹೆಲ್ಪ್ ತಗೊಳ್ಳೇಬೇಕಲ್ವಾ? ನಿನಗೆ ನಿನ್ನ ತಂಗಿ ಸವಸ ಜಾಸ್ತಿ ಆಗಿದೆ. ನನ್ನ ಮಗಳನ್ನ ನಿನ್ನ ತಂಗಿ ಮಕ್ಕಳ ಜಾಗದಲ್ಲಿ ನಿಲ್ಸಿ ನೋಡಬೇಡ. ನನ್ನ ಮಗಳು ಅವಳಿಗೆ ಇಷ್ಟ ಆಗೋ ಹುಡುಗನ ಅವಳೇ ನೋಡ್ಕೋತಾಳೆ. ಗ್ರಾಂಟೆಡ್. ಎಕ್ಸಾಕ್ಟ್ಲಿ ಡ್ಯಾಡ್, ನೀವು ಮಾತ್ರ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು. ಆಬ್ವಿಯಸ್ಲಿ ನನ್ನ ಲವ್ ಮ್ಯಾರೇಜೇ ಆಗೋದು. ವಾಟ್ ಇಸ್ ದಿಸ್ ಸಾರಿಕಾ? ಅಲ್ಲ, ಇಂಥ ವಿಷಯನ ಹೇಳೋ ರೀತಿನ ಇದು? ಇದನ್ನ ಈಗಲೇ ಹೇಳೋಂಥದ್ದು ಏನಿತ್ತು? ಅರ್ಜೆಂಟ್ ಇದೆ ಬ್ರದರ್, ಇಂಪಾರ್ಟೆಂಟ್ ಇರೋದಕ್ಕೆ ಈಗ ಹೇಳ್ತಿರೋದು. ಸರಿ, ಯಾರ ಪುಣ್ಯಾತ್ಮ? ಆ ಹುಡುಗ ಏನು ಮಾಡ್ಕೊಂಡಿದ್ದಾನೆ ಅದನ್ನಾದ್ರೂ ಹೇಳು. ಯಾರು ಅಂತ ಖಂಡಿತ ಹೇಳ್ತೀನಿ, ಬಟ್ ನನ್ನ ಮದುವೆಗೆ ಜಾಸ್ತಿ ದಿನ ಇಲ್ಲ. ನನ್ನ ಮದುವೆ ಹೇಗಾಗಬೇಕು ಅಂದ್ರೆ ಆ ಥರ ಮದುವೆ ಇನ್ನೆಲ್ಲೂ ಆಗಿರಬಾರ್ದು. ಎಲ್ರು ಕಣ್ಣು ನನ್ನ ಮೇಲೆ ಇರಬೇಕು. ನನ್ನ ಮದುವೆ ನೆಕ್ಸ್ಟ್ ಡೇ ನ್ಯೂಸ್ ಆಗಬೇಕು. ಆ ಮದುವೆ ನಮ್ಮ ಸ್ಟೇಟಸ್ನ ಎತ್ತಿ ಹಿಡಿಯೋ ಥರ ಆಗಬೇಕು ಡ್ಯಾಡಿ. ಅದಕ್ಕೆ ಈ ವಿಷಯನ ಎಲ್ರಿಗೂ ಈಗಲೇ ಹೇಳ್ತಾ ಇದ್ದೀನಿ. ಯಾಕಾಗಲ್ಲ ಮಗಳೇ? ಇರೋ ಇಬ್ಬರು ಮಕ್ಕಳಿಗೆ ಒಬ್ಬನ ಮದುವೆ ಆಗ್ಬಿಟ್ಟಿದೆ. ಇನ್ನಿಂದೆ ಗ್ರ್ಯಾಂಡ್ ಆಗಿ ಮಾಡ್ತೀನಿ, ಡೋಂಟ್ ವರಿ. ಸಾರಿಕಾ, ಅದೆಲ್ಲ ಆಮೇಲಿನ ಮಾತು. ಮೊದಲು ನೀನು ಸೆಲೆಕ್ಟ್ ಮಾಡಿರೋ ಹುಡುಗ ಯಾರು ಅಂತ ಹೇಳು. ಓ, ಕರೆಕ್ಟ್ ಅಲ್ವಾ? ಅವ್ರು ನಿಮ್ಮೆಲ್ಲರಿಗೂ ಗೊತ್ತಿರೋರೆ. ಸುಮ್ಮನೆ ಕ್ಯೂರಿಯಾಸಿಟಿ ಯಾಕೆ, ಹೇಳ್ಬಿಡ್ತೀನಿ. ನಾನು ಇಷ್ಟಪಡ್ತಿರೋ ಹುಡುಗ ಅತ್ತೆ ಅಣ್ಣ ವಿಕ್ರಾಂತ್. ಏನಮ್ಮ ಹೇಳ್ತಾ ಇದೆಯಾ ನೀನು? ಹೌದಪ್ಪ, ನಂಗೆ ಈ ಮದುವೆ ಇಷ್ಟ ಇಲ್ಲ.
ಏನೇ ಅಂದೆ? ಏನ್ ಮಾಡ್ತಾ ಇದ್ಯೋ ನೀನು? ನಿನ್ನ ಟೆನ್ಷನ್ ಮಾಡ್ಕೋಬೇಡ ಪ್ಲೀಸ್. ಅಮ್ಮ ಏನು ಆಗಲ್ಲಮ್ಮ ನಿಂಗೆ. ನೀನು ಯೋಚನೆ ಮಾಡ್ತೀನಿ ಅಂದಾಗಲೇ ನನಗೆ ಅನುಮಾನ ಬಂದಿತ್ತು. ಬೆನ್ನಿಗೆ ಬಿದ್ದಿರೋ 3 ಜನ ತಂಗಿರಿದ್ದಾರೆ, ಅದ್ರ ಪರಿವೇನ ಇಲ್ವಾ ನಿನಗೆ? ಯಾಕೆ ಇಂಥ ಕೆಟ್ಟ ಬುದ್ಧಿ ಬಂತು ನಿನಗೆ? ಆ ಹುಡುಗಲ್ಲಿ ಏನು ಕೊರತೆ ಕಂಡೆ ನೀನು? ಹೇಳೆ ನಿನ್ನ ಅದಿತಿ ನೀನೆಲ್ಲರೂ ತಗೋಬಾರೆ. ಕಬೋರ್ಡ್ ಅಲ್ಲಿ ಇದೆ ನೋಡು, ಆ ಪುಸ್ತಕ ಪಕ್ಕ ಇರೋ ಡಬ್ನಲ್ಲಿ, ಬೇಗ ಸಮಾಧಾನ ಮಾಡ್ಕೊ ಅಮ್ಮ, ಸಮಾಧಾನ ಮಾಡ್ಕೊಮ್ಮ. ಅಮ್ಮ ತರ್ತಾಳೆ, ಇರು 1 ನಿಮಿಷ. ಅದಿತಿ ಬೇಗ. ತರ್ತಾಳೆ. ಅಮ್ಮ, ಏನಾಗಲ್ಲಮ್ಮ. ಅಮ್ಮ ಹಠ ಮಾಡ್ಬೇಡಮ್ಮ, ನಿನ್ನ ಆರೋಗ್ಯನ ಹಾಳಾಗೋದು. ಯಾರಿಗೆ ಬೇಕೆ ಆರೋಗ್ಯ? ಎಷ್ಟು ಬೇಜವಾಬ್ದಾರಿತನದಿಂದ ಮದುವೆನೇ ಬೇಡ ಅಂತ ಹೇಳ್ತಾ ಇದ್ದಾಳೆ ನೋಡ್ರಿ. ಇದನ್ನೆಲ್ಲ ನೋಡ್ಕೊಂಡು ಉಸಿರಾಡೋದಕ್ಕಿಂತ ಸಾಯೋದೇ ಮೇಲು. ಸಾಯೋದೇ ಮೇಲು. ಬರೀ ಏನೇ ಇದು? ಈಗ ಏನಾಯ್ತು ಅಂತ ಟೆನ್ಷನ್ ಮಾಡ್ಕೊಂಡಿದ್ಯಾ? ಚೂರು ಸಮಾಧಾನ ಮಾಡ್ಕೋ. ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು? 3 ಹೊತ್ತು ಊಟ ಹಾಕಿ ಬೆಳೆಸಿದ್ದಕ್ಕೆ ನನ್ನನ್ನೇ ಗುಂಡಿಗೆ ತಳಕ್ ನೋಡ್ತಿದ್ದಾಳೆ. ಹೊಟ್ಟೆ ಉರಿಯುತ್ತೆ ನನಗೆ. ದೇವ್ರ ದಯೆಯಿಂದ ಒಂದು ಒಳ್ಳೆ ಸಂಬಂಧ ಮನೆ ಬಾಗಿಲ್ವರೆಗೂ ಬಂದಿತ್ತು. ಅದನ್ನೇ ಬೇಡ ಅನ್ನೋಷ್ಟು ಕೋಪೇನ್ರಿ ಇವಳಿಗೆ. ಅಮ್ಮ ಬೇಕಿದ್ರೆ ತೃಪ್ತಿ ಆಗೋ ಸ್ಟೋರಿ ಅಮ್ಮ, ಪರವಾಗಿಲ್ಲ. ಆದ್ರೆ ಮೊದಲು ಇನ್ನೆಲ್ಲರೂ ತಗೊಳಮ್ಮ. ಮಾತಾಡ್ಬೇಡ ನೀನು. ಹೊಟ್ಟೆ ಬಟ್ಟೆ ಗಟ್ಟಿ ಇವಳನ್ನ ದೊಡ್ಡವಳು ಮಾಡಿದ್ದೀನಿ. ಹೋದ ಜಾಗದಲ್ಲೆಲ್ಲ ಇವಳ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡಿದ್ದೀನಿ. ಏನೋ ನಿನ್ನ ಅದೃಷ್ಟ ಸರಿಯಾಗಿಲ್ಲ, ಒಳ್ಳೆ ಸಂಬಂಧ ಬರ್ತಿಲ್ಲ ಅಂತ ನಾನು ನೊಂದ್ಕೋತಾ ಈಗ ಇಂಥ ಸಂಬಂಧ ಬಂದಿರುವಾಗ ನೀನೇ ತಿರುಗಿ ನಿಂತಿದ್ಯಲ್ಲೇ. ಹಿಂದೆ ಮುಂದೆ ಯೋಚನೆ ಮಾಡಿದೆ, ಮದುವೆ ಬೇಡ ಅನ್ನೋದಕ್ಕೆ ಎಷ್ಟೇ ಧೈರ್ಯ ನಿನಗೆ? ಆ ವಿಷಯನ ಆಮೇಲೆ ಮಾತಾಡೋಣ, ಮೊದಲು ಇನ್ನೆಲ್ಲ ತಗೋ. ಮೊದಲು ಸಮಾಧಾನ ಮಾಡ್ಕೊ. ಒಳಗಡೆ ನಡಿ, ರೂಮ್ನಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ತಗೋ. ಬರಲ್ಲ. ಈಗಿಂದೀಗಲೇ ಎಲ್ಲ ಇತ್ಯರ್ಥ ಆಗಬೇಕು. ಇಷ್ಟೆಲ್ಲ ಆದ್ಮೇಲೂ ಹೇಗೆ ಗರ ಬಡ್ದಂಗೆ ನಿಂತಿದ್ದಾಳೆ ನೋಡಿ ಅವಳು. ಸಮಾಧಾನ ಮಾಡ್ಕೊಪ್ರಿ, ಮೊದಲು ನೀನು ನಾರ್ಮಲ್ ಆಗು, ಆಮೇಲೆ ಮಾತಾಡೋಣ. ಅವಳು ಯಾಕೆ ಬೇಡ ಅಂದ್ಲು ಅಂತ ಹೇಳೋವರೆಗೂ ನನಗೆ ಸಮಾಧಾನ ಆಗಲ್ಲ ರೀ. ಕೇಳ್ರಿ ಅವಳನ್ನ ಯಾಕೆ ಬೇಡ ಅಂದ್ಲು ಅಂತ. ಅದು ಗೊತ್ತಾದ್ಮೇಲೆ ನಾನು ಸಾಯೋದು. ಅಮ್ಮ ಬಿಡ್ತೋನಮ್ಮ, ಏನು ಅಂತ ಮಾತಾಡ್ತೀಯ? ಹೀಗೆ ಯಾಕಮ್ಮ ಹಠ ಮಾಡ್ತಿದ್ಯಾ? ಗಂಡಿನ ಕಡೆಯವ್ರು ಅರ್ಜೆಂಟ್ ಮಾಡ್ತಿದಾರ? ಇಲ್ಲ ತಾನೇ? ಅವಳು ಯಾಕೆ ಬೇಡ ಅಂದ್ಲು ಅಂತ ಹೇಳೆ. ಆಯ್ತು ಇರು. ಆರತಿ, ಯಾಕಮ್ಮ ಬೇಡ ಅಂದ್ರೆ? ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಮುಕ್ತವಾಗಿ ಹೇಳು. ನೋಡ್ರಿ ಹೇಗೆ ಮಳ್ಳಿ ಥರ ನಿಂತಿದ್ದಾಳೆ ಅಂತ ನೋಡ್ರಿ. ಓ, 4-6 ಗಂಟೆಗಳು ಬಂದು ಅದರಲ್ಲೇ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಹುಚ್ಚಿದ್ಯೇನೋ? ಅಲ್ಲ, ಇಂಥ ಒಳ್ಳೆ ಸಂಬಂಧ ಬಂದಿರೋದೆ ನಮ್ಮ ಪುಣ್ಯ ಅಲ್ವೇನ್ರಿ? ತನ್ನಿಂದಾಗಿ ತನ್ನ ತಂಗಿಯ ಜೀವನ ಹಾಳಾಗುತ್ತೆ ಅನ್ನೋ ಆಲೋಚನೆ ಕೂಡ ಇಲ್ಲ ಇವಳಿಗೆ. ಇವಳನ್ನ ನೋಡೋಕ್ಕೆ ಹುಡುಗರು ಸಾಲಾಗಿ ನಿಂತ್ಕೊಳ್ತಾರೆ ಅನ್ನೋ ಭ್ರಮೆ ಇರ್ಬೇಕು ಇವಳಿಗೆ. ಇನ್ನು ನಾನು ಸುಮ್ಮನೆ ಇರೋದಿಲ್ಲ, ಒಂದು ಮಾತು ಆಡಬೇಡ ನೀನು. ಮೈ ಮೇಲೆ ಪ್ರಜ್ಞೆ ಇಲ್ದಂಗೆ ಕೂಗಾಡ್ತಾ ಇದ್ಯಾ? ಸ್ವಲ್ಪ ಸಮಾಧಾನ ಮಾಡ್ಕೋ. ಈ ವಿಷಯನ ಆಮೇಲೆ ಮಾತಾಡೋಣ ಅಂದ್ರೆ ಅರ್ಥ ಆಗೋದಿಲ್ವಾ? ಅದನ್ನ ಅವಳಿಗೆ ಹೇಳ್ರಿ. ಅವಳಿಗೆ ಹೇಳಿ ಮೊದಲು ಹೆಂಗ್ ನಿಂತಿದ್ದಾಳೆ ನೋಡಿ, ಯಾಕೆ ಬೇಡ ಅಂತಿದ್ದಾಳೆ ಅಂತ ಅವಳನ್ನ ಕೇಳಿ. ಒಂದು 4 ಬಾರಿಸ್ಬಿಟ್ಟು ಕೇಳ್ರಿ, ಬಾಯಿ ಬಿಡ್ತಾಳೇನೋ ನೋಡೋಣ. ಸಮಾಧಾನ ಮಾಡ್ಕೋ. ನೋಡಮ್ಮ ಆರ್ತಿ, ನನಗೆ ಈ ಮನೆ ಜನ ಅಂದರೆ ಪ್ರಾಣ. ನಮ್ಮ ಹತ್ರ ಹೆಚ್ಚೇನೂ ಇಲ್ಲ,
ಆದರೆ ಇರೋದ್ರಲ್ಲೇ ನಾವು ಖುಷಿಯಾಗಿದ್ದೀವಿ. ನಿಮ್ಮಮ್ಮ ನಿಮ್ಮನ್ನು ಹೆರ್ತಾ 4 ಸಲ ಸತ್ತು ಬದುಕಿದ್ದಾಳೆ. ಇವಳು ನಿಮ್ಮನ್ನೆಲ್ಲ ಹೇಗೆ ಬೆಳೆಸಿದಾಳೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನೀವೆಲ್ಲ ಇವಳಿಗೆ ಹೇಗೆ ಪ್ರಾಣನೋ ನನಗೂ ಇವಳು ಅಷ್ಟೇ ಪ್ರಾಣ. ಇವಳನ್ನ ಈ ಸ್ಥಿತಿಲಿ ನೋಡೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ. ನೀನು ಯಾರದ್ದೋ ಬಲವಂತಕ್ಕೋ ಅಥವಾ ಇನ್ಯಾರಿಗೋ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ನೀನು ಯಾವುದೇ ನಿರ್ಧಾರಕ್ಕೆ ಬರೋ ಅಗತ್ಯ ಇಲ್ಲ. ನಿನಗೆ ಮದುವೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ. ನಾನು ವಿನಾಯಕನಿಗೆ ಹೇಗಾದರೂ ಹೇಳ್ಕೊತೀನಿ. ಆದರೆ ನಿನಗೆ ಇಷ್ಟ ಇಲ್ಲದೆ ಇರೋದಕ್ಕೆ ಸರಿಯಾದ ಕಾರಣ ಇರಬೇಕು. ನಾಳೆ ಸಂಜೆ ನಾನು ಕೆಲಸದಿಂದ ವಾಪಸ್ ಬರೋವರೆಗೂ ನಿನಗೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನು ನಿರ್ಧಾರ ಮಾಡಿರು. ಆದರೆ ಒಂದು ಮಾತು ನೆನಪಿರಲಿ, ನೀನು ಮದುವೆ ಬೇಡ ಅನ್ನೋದಕ್ಕೆ ನಿನ್ನ ಹತ್ರ ಯಾವ ಕಾರಣನೂ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗೋದಿಲ್ಲ. ನಡಿ ರೂಮ್ಗೆ. ವಿಕ್ರಾಂತಿಗೆ ಏನೋ ಆಗಿದೆ ಅಂತ ತಾನೇ ನಿಮ್ಮ ಟೆನ್ಷನ್? ಏನೂ ಆಗಿಲ್ಲ, ಏನೂ ಆಗೋದು ಇಲ್ಲ. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋ ಮೆಡಿಸಿನ್ಸ್ನ ನಾನು ಅವನಿಗೆ ಕೊಟ್ಟಿದ್ದೀನಿ. ಮಲ್ಕೊಂಡಿದ್ದಾನೆ. ಹಿಲ್ ಬಿ ಫೈನ್. ನೀವು ಯೋಚನೆ ಮಾಡಿಬಿಡಿ. ವಿಕ್ರಾಂತ್ ಬೆಳೀತಾ ಬೆಳೀತಾ ಅವನ ಕಾಲೇ ನಿಲ್ತಿರ್ಲಿಲ್ಲ. ಒಂದು ಕ್ಷಣ ಒಂದು ಕಡೆ ಇರ್ತಾ ಇರಲಿಲ್ಲ. ಅವನು ಹೈಪರ್ ಆಕ್ಟಿವ್ ಆಗಿದ್ದ. ಅವನು ಈಗಲೂ ಹೆಚ್ಚು ಕಮ್ಮಿ ಹಾಗಿರೋದು. ಸ್ಕೂಲ್ ಡೇಸಲ್ಲಾಗಲಿ ಕಾಲೇಜ್ ಡೇಸಲ್ಲಾಗಲಿ ಅವನು ಒಂದಿನಾನು ಯಾವತ್ತೂ ಈ ರೀತಿ ಸೈಲೆಂಟ್ ಆಗಿರೋದನ್ನ ನಾನು ನೋಡೇ ಇಲ್ಲ ಕಣೋ. ಯಾವಾಗಲೂ ಏನಾದರೂ ಕಿತಾಪತಿ ಮಾಡಿಕೊಂಡು ಅವನು ನಕ್ಕೊಂಡು ಎಲ್ಲರೂ ನಗಿಸ್ತಿದ್ದ. ಅವನು ಒಂಥರ ಎನರ್ಜಿ ಬೂಸ್ಟರ್ ಇದ್ದ ಹಾಗೆ. ಅಂಥವನು ಇವತ್ತು ಎಷ್ಟು ಡಲ್ ಆಗಿದ್ದ. ನಾನು ಯಾವತ್ತೂ ನೋಡದೇ ಇರುವಂತಹ ಒಂದು ಸೈಲೆನ್ಸ್ ಇವತ್ತು ಅವನ ಮುಗ್ದಲ್ಲಿ ನೋಡಿದೆ. ಚೆನ್ನಾಗಿದ್ದವನು ಇದ್ದಕ್ಕಿದ್ದ ಹಾಗೆ ಹೀಗಾಗಿದ್ದಾನೆ ಅಂದರೆ ನನಗೆ ಯೋಚನೆ ಆಗಲ್ವಾ ಹೇಳು? ಅಮ್ಮ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಬಹುಶಃ ಪೈನ್ ಇರೋದ್ರಿಂದ ಸ್ವಲ್ಪ ಡಲ್ಲ ಕಾಣ್ತಿದ್ದಾನೆ ಅನ್ಸುತ್ತೆ. ನಾನು ಮಾತಾಡ್ತೀನಿ, ಸರಿ ಹೋಗ್ತಾನಮ್ಮ. ನಮ್ ವಿಕ್ರಾಂತ್ ಈ ಥರ ಅಲ್ಲ ಕಣೋ. ಅವನು ಏನೋ ನಮ್ಮಿಂದ ಮುಚ್ಚಿಡ್ತಾ ಇದ್ದಾನೆ. ನಮ್ಮ ಹತ್ರ ಹೇಳ್ಕೊಳಕ್ ಆಗದೆ ಇರುವಂಥದ್ದು ಏನೋ ಒಂದು ಅವನ್ನ ಕಾಡ್ತಿದೆ. ತಗೊಳಕ್ಕ. ಅದಿತಿ ಅಂಚು ಊಟ ಮಾಡಿದ್ರಾ? ಅವ್ರೇನೋ ಸ್ವಲ್ಪ ತಿಂದು ಮಲ್ಕೊಂಡ್ರು. ನೀನು ಅದು ತಿಂದಿಲ್ವಲ್ಲ, ತಗೋ ಹಾಲು ಕುಡಿ. ನಂಗೆ ಬೇಡ ಅಮ್ಮ. ಬೇಡ ಅಂದರೆ ಬಿಡೋರು ಯಾರು? ನಿನ್ಗಂತಾನೆ ತಂದಿರೋದು ತಾನೆ, ತಗೋ ಕುಡಿ. ಬೇಡ. ಕುಡಿ ಅಂದೆ. ಸರಿ ಕುಡಿತೀನಿ, ಕೊಡು. ಅಕ್ಕ, ನಿಂಗೊಂದು ಮಾತು ಕೇಳ್ತೀನಿ, ನಿಜ ಹೇಳಬೇಕು. ನಾನು ಯಾವತ್ತೂ ನಿನ್ನ ಹತ್ರ ಸುಳ್ಳು ಹೇಳಿಲ್ಲ ಅಮ್ಮೋ. ಅಕ್ಕ, ನೀನು ಯಾರನ್ನಾದರೂ ಪ್ರೀತಿಸ್ತಿದ್ಯಾ? ನಿಜ ಅಮ್ಮ. ಅವನು ಯಾವುದೋ ಒಂದು ವಿಷಯದಿಂದ ಬಿದ್ದು ತುಂಬ ಒದ್ದಾಡ್ತಿದ್ದಾನೆ ಅನ್ಸುತ್ತೆ. ಅವನ ಮನಸ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊತೀನಿ. ನೀನು ಯೋಚನೆ ಮಾಡಬೇಡಮ್ಮ. ವೇದಾಂತ್, ಕೂಲಾಗಿ ಮಾತಾಡು ಆಯ್ತಾ? ನಂಗೆ ಯಾಕೋ ತುಂಬ ಚಿಂತೆ ಆಗ್ತಾ ಇದೆ ಕಣೋ. ಡೋಂಟ್ ವರಿ ಮಾ. ಅವನ ವರ್ತನೆ ನೋಡಿದ್ರೆ ಅವನು ತುಂಬ ಡಿಸ್ಟರ್ಬ್ ಆಗಿದ್ದಾನೆ. ಅವನು ಏನೋ ಒಂದು ಬೇಕು ಅಂತ ಒದ್ದಾಡ್ತಿದ್ದಾನೆ. ಆದರೆ ಅದು ಅವನಿಗೆ ಸಿಗ್ತಿಲ್ಲ. ಅಮ್ಮ, ಅದೇನೇ ಆಗಲಿ ಅದೆಲ್ಲೇ ಇರಲಿ,
ಅದನ್ನು ಅವನಿಗೆ ಸಿಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಐ ಪ್ರಾಮಿಸ್ ಯು ಅಮ್ಮ, ಅದೆಷ್ಟೇ ಕಷ್ಟ ಆಗಿರಲಿ ಐ ಮೇಕ್ ಶ್ಯೂರ್ ಅವ್ನಿಗೆ ಅದು ಸಿಗುತ್ತೆ. ಯಾಕಕ್ಕ ಸುಮ್ಮನೆ ಇದೆಯಾ? ನನ್ನ ಹತ್ರ ಹೇಳೋದಕ್ಕೆ ಸಂಕೋಚ ಪಡಬೇಡ. ನಿಜ ಹೇಳಕ್ಕ, ಯಾರನ್ನಾದ್ರೂ ಪ್ರೀತಿಸ್ತಾ ಇದೆಯಾ? ಹೇಳೋ ಬೇಡವೋ? ಅಕ್ಕ ಮಾತಾಡಕ್ಕ, ನೀನು ಯಾರನ್ನಾದ್ರೂ